ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಗಾಯತ್ರಿ ಮಂತ್ರದ ಜಪವನ್ನು ಪುರುಷರು ಭಕ್ತಿಯಿಂದ ನೀವೆಲ್ಲ ಮಾಡ್ತಾ ಇದ್ದೀರಿ. ರಾಮಕೃಷ್ಣ ಮಂತ್ರದ ಜಪವನ್ನು ಸ್ತ್ರೀಯರು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಮಾನಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಭಕ್ತಿಶ್ರದ್ಧೆಗಳಿಂದ ಮಾಡಿದ ಜಪವೇ ನಮ್ಮನ್ನು ರಕ್ಷಣೆ ಮಾಡೋದು. ಯನ್ಮಂತ್ರಸ್ತ್ರಾತಿ ಮಾನತಃ. ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ದೊರೆ, ತಂದೆ, ತಾಯಿ, ಭಗವಂತ ಹುಟ್ಟಿದ ನಮ್ಮೆಲ್ಲರ ರಕ್ಷಣೆಗಾಗಿ ಉತ್ತಮವಾದ ಸಾಧನೆಯನ್ನು ನೀಡಿದ್ದಾನೆ. ಅದೇ ಜಪ. ಜಾತಪಃ ಜಪಃ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಜಪ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಯಜ್ಞಗಳಲ್ಲಿ ಜ್ಞಾನಯಜ್ಞದ ನಂತರ ಶ್ರೇಷ್ಠವಾದ ಯಜ್ಞ ಅದು ಜಪಯಜ್ಞ. ಅಂತಹ ಜಪಯಜ್ಞದಲ್ಲಿ ಜಪಯಜ್ಞ ನಾಮಕನಾದ
ಭಗವಂತ ಸನ್ನಿಹಿತನಾಗಿದ್ದಾನೆ. ಅವನು ಜಪನೂ ಹೌದು, ಯಜ್ಞನೂ ಹೌದು. ಹುಟ್ಟಿದ ಎಲ್ಲ ವ್ಯಕ್ತಿಗಳ ರಕ್ಷಣೆಗಾಗಿ ಜಪದಲ್ಲಿ ದೇವರು ಇದ್ದಾನೆ ಅನ್ನುವುದಕ್ಕಾಗಿ ಜಪ, ಜಗತ್ತಿನಲ್ಲಿ ಇರುವ ಎಲ್ಲ ವ್ಯಕ್ತಿಗಳ, ವಸ್ತುಗಳ, ಅವರಿಗೆ ಬರುವ ಸಮಸ್ಯೆಗಳ ಹಾಗೂ ಅದರ ಪರಿಹಾರಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾನೆ. ಅದಕ್ಕಾಗಿ ಯಜ್ಞ. ಯದಸ್ತಿ ತಜ್ಜಾನಾತಿ. ಏನಿದೆ ಜಗತ್ತಿನಲ್ಲಿ ಅದೆಲ್ಲವನ್ನೂ ಭಗವಂತ ತಿಳಿತಾನೆ ಅನ್ನುವುದಕ್ಕಾಗಿ ಯಜ್ಞ. ಅಂತಹ ಭಗವಂತನ ಪರಿಪೂರ್ಣವಾದ ರಕ್ಷಣೆಯ ಕವಚ ನಮ್ಮ ಸುತ್ತಲಿದೆ. ಒಂದೊಂದು ಅಕ್ಷರವನ್ನು ಜಪಿಸುವಾಗ ಅಭಯವಾದ ಅತ್ಯಂತ ಪ್ರೀತಿಯ ಸುರಕ್ಷಿತವಾದ ಭಗವಂತನ ರಕ್ಷಾ ಕವಚವನ್ನು ನಾನು ತೊಡತಾ ಇದ್ದೇನೆ ಅನ್ನುವ ಭಾವನೆ ಇರಲಿ. ದೇವರಲ್ಲಿಯೋ ನಾನೆಲ್ಲಿಯೋ ಅನ್ನುವ ಭಾವನೆ ಬೇಡ. ನಾನಿಲ್ಲಿ, ಆದರೆ ದೇವರು ಎಲ್ಲ ಕಡೆಗೆ. ನಾನಿದ್ದಲ್ಲಿಯೂ ಭಗವಂತನಿದ್ದಾನೆ, ನಾನಿಲ್ಲದ ಸ್ಥಳಗಳಲ್ಲಿಯೂ ಭಗವಂತನಿದ್ದಾನೆ. ಯಾವ ಯಾವ ದಿಕ್ಕುಗಳಿಂದ, ಯಾವ ಮೂಲಗಳಿಂದ, ಯಾವ ಮೂಲೆಗಳಿಂದ ಸಮಸ್ಯೆಗಳು, ಆಪತ್ತುಗಳು, ವಿಪತ್ತುಗಳು, ರೋಗಗಳು, ರೋಗಾಣುಗಳು ನಮ್ಮನ್ನು ಬಂದು ಪೀಡಿಸಬಹುದೋ ಆ ಎಲ್ಲ ಕಡೆಗೂ ಭಗವಂತನಿದ್ದಾನೆ. ಹೇಗೆ ಸಮಸ್ಯೆಗಳನ್ನು ತಡೆಯಬೇಕು ಭಗವಂತನಿಗೆ ಗೊತ್ತು. ಯಾವಾಗ ತಡೆಯಬೇಕು ಗೊತ್ತು. ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ಭಗವಂತ ಇಟ್ಟಿದ್ದಾನೆ. ಇದು ಆ ಭಗವಂತನ ಪರಿಪೂರ್ಣವಾದ ಜ್ಞಾನ, ಕಾರುಣ್ಯ, ವಾತ್ಸಲ್ಯ ಎಂಬುದಾಗಿ ಚಿಂತನೆ ಮಾಡೋಣ. ಅವನು ಯಜ್ಞ, ಜಪಯಜ್ಞ ನಾಮಕನಾಗಿ ಜನಿಸಿದ ಎಲ್ಲ ತನ್ನ ಮಕ್ಕಳನ್ನು ಕಾಪಾಡುವ ಎಲ್ಲರ ಸಮಸ್ಯೆಗಳನ್ನು, ಅವುಗಳ ಪರಿಹಾರಗಳನ್ನು ಚೆನ್ನಾಗಿ ತಿಳಿದ ಯಜ್ಞ ಸರ್ವಜ್ಞನಾದ
ಪರಮಾತ್ಮನ ಪ್ರೀತಿಯ ಭದ್ರವಾದ ತೋಳಿನಲ್ಲಿ ನಾವಿದ್ದೇವೆ ಅಂತ ಭಾವಿಸೋಣ. ನ ಮೇ ಭಕ್ತಃ ಪ್ರಣಶ್ಯತಿ, ಎಂದಿಗೂ ನನ್ನ ಭಕ್ತರನ್ನು ಕೈ ಬಿಡುವುದಿಲ್ಲ, ಅವರು ಅನರ್ಥವನ್ನು ಹೊಂದುವಂತೆ ಮಾಡೋದಿಲ್ಲ. ಸರಿಯಾದ ಮಾರ್ಗವನ್ನು ತೋರಿಸಿ ಅವರನ್ನು ರಕ್ಷಣೆ ಮಾಡುತ್ತೇನೆ ಅಂತನ್ನುವ ಪರಮಾತ್ಮನ ಪ್ರತಿಜ್ಞೆಯನ್ನು ಪರಿಪೂರ್ಣವಾಗಿ ನಂಬೋಣ. ಒಬ್ಬ ಹಿತೈಷಿ ಸ್ನೇಹಿತ ನಿನ್ನ ಯಾವುದೇ ತರಹದ ಕಷ್ಟದ ಪ್ರಸಂಗಗಳಲ್ಲಿಯೂ ನಾನಿದ್ದೇನೆ, ಚಿಂತಿಸಬೇಡ ಎಂಬ ಒಂದು ಭರವಸೆಯ ಮಾತನ್ನು ನುಡಿದಾಗ ಅದೇ ಒಂದು ದೊಡ್ಡ ಆನೆಯ ಬಲ ಮನುಷ್ಯನಿಗೆ. ನನಗೊಬ್ಬ ಹಿಂದೆ ಬೆನ್ನೆಲುಬಾಗಿದ್ದಾನೆ ಅಂತನ್ನುವ ವಿಶ್ವಾಸದಲ್ಲಿಯೇ ಧೈರ್ಯದಿಂದ ಜೀವನವನ್ನು ಸಾಗಿಸ್ತಾನೆ. ಅವನು ನನ್ನಂತೆಯೇ ಅಶಕ್ತ, ಅಸ್ವತಂತ್ರ, ಸಂಸಾರದಲ್ಲಿದ್ದವನು, ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕವನೇ. ಆದರೂ ನಮಗೊಂದು ಭರವಸೆ, ಹೀಗಿರುವಾಗ ಸ್ವತಂತ್ರನಾದ, ಅನಂತ ಶಕ್ತಿ ಸಂಪನ್ನನಾದ, ನಿತ್ಯ ಮುಕ್ತನಾದ, ಪರಮದಯಾಲು, ಕ್ಷಮಾಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣುವಾದ ಶ್ರೀಹರಿ ಪರಮಾತ್ಮ ಸ್ವಾಮಿ, ನಾನು ನಿಮ್ಮ ಜೊತೆಗಿದ್ದೇನೆ, ಚಿಂತೆ ಬಿಡಿ ಅಂತ ಹೇಳುವ ಚಿಂತಾಮಯ, ಚಿಂತಾರತ್ನ, ಚಿಂತಾಮಣಿಯಾದ ಭಗವಂತ ನಮಗೆ ಸುತ್ತಲೂ ಇರುವಾಗ ಕೇಳಿದಾಗ ಒದಗಿ ಬರ್ತೇನೆ ಅಂತ ಮಾತ್ರ ಅಲ್ಲ, ಯಾವಾಗಲೂ ಜೊತೆಗೆ ಇರುವ, ಸುತ್ತಮುತ್ತ ಒಳ ಹೊರ ಎಲ್ಲ ಕಡೆಗೂ ಇದ್ದು ಕಾಪಾಡುವ ಆ ಭಗವಂತನಿರುವಾಗ ಆ ಭಗವಂತನನ್ನು ತಿಳಿಯುವ ತಿಳುವಳಿಕೆಯನ್ನು ಪಡೆದು ಪ್ರಯತ್ನವನ್ನು ಮಾಡಿ ಭರವಸೆಯನ್ನು ತುಂಬಿಕೊಂಡು ನಿಶ್ಚಿಂತರಾಗಿ ಸಾಧನೆಯನ್ನು ಮಾಡುವ ಮಾರ್ಗವನ್ನು ಕಂಡುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಮೋಕ್ಷ ಮಾರ್ಗದ
ಸಾಧನೆಗಾಗಿ ಪ್ರಯತ್ನವನ್ನು ಮಾಡುವ ಕಾಮಕ್ರೋಧಗಳನ್ನು ತೊರೆದು ನಿಂತ ಪ್ರತಿಯೊಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪರಬ್ರಹ್ಮ ಪರಮಾತ್ಮ ಭಗವಂತ ಶ್ರೀಹರಿ ಸುತ್ತಲಿದ್ದು ಅವರನ್ನು ಕಾಪಾಡುತ್ತಾನೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಅಂತಹ ಪರಬ್ರಹ್ಮ ಅನಂತ ಗುಣ ಪರಿಪೂರ್ಣ, ಅನಂತ ಶಕ್ತಿ ಸಂಪನ್ನ, ನನ್ನ ಸುತ್ತಲಿದ್ದಾನೆ ಅಂತನ್ನುವ ಚಿಂತನವನ್ನು ಮಾಡೋಣ. ಮಹಾಮಾರಿಯ ಭೀತಿಯಲ್ಲಿ ಮುಳುಗಿದ ಸಕಲ ಸಜ್ಜನರು ಕೂಡ ಆ ಭಗವಂತನ ರಕ್ಷಣೆ ನಮಗಿದೆ ಎನ್ನುವ ಪೂರ್ಣ ವಿಶ್ವಾಸದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿ ಸರ್ವಾಂತರ್ಯಾಮಿಯಾದ ಭಗವಂತ ವೇದ್ಯೋ ವೈದ್ಯ ಸದಾ ಯೋಗಿ ಭೇಷಜಂ ಭಿಷಕ್, ಭೇಷಜದಲ್ಲಿ ಔಷಧದಲ್ಲಿಯೂ ಭಗವಂತನಿದ್ದಾನೆ. ಭಿಷಕ್ ವೈದ್ಯರಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಆಯುರ್ವೇದದ ಪ್ರವರ್ತನವನ್ನು ಮಾಡಿದ ಸ್ವಾಮಿ ಧನ್ವಂತರಿ ವೈದ್ಯರೊಳಗೂ ಇದ್ದು ಔಷಧಗಳಲ್ಲಿಯೂ ಇದ್ದು ವೈದ್ಯಶಾಸ್ತ್ರ ಸೂಚಿಸುವ ನಿಯಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡುವುದಕ್ಕೂ ಪ್ರಚೋದಿಸಿ ತನ್ನ ಮಕ್ಕಳಿಗೆ ತಾನು ಸೃಷ್ಟಿ ಮಾಡಿದ ಜೀವರಿಗೆ ಬಂದ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವುದಕ್ಕಾಗಿಯೇ ನಿಂತ ಮಹಾವೈದ್ಯ ಭಗವಂತ ಆ ವೈದ್ಯರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ನುಡಿಸುವ ಎಲ್ಲ ನಿಯಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ, ಪರಿಪಾಲನೆ ಮಾಡುವಾಗ ಯಾವುದೋ ಮಾನವ ಹೇಳಿದ ನಿಯಮಗಳನ್ನು ನಾನು ಪರಿಪಾಲನೆ ಮಾಡ್ತಾ ಇದ್ದೇನೆ ಅಂತ ಮಾತ್ರ ಭಾವಿಸದಂತೆ ನನ್ನ ಹಿತಕ್ಕಾಗಿ ಭಗವಂತ ವೈದ್ಯರಲ್ಲಿ ಅಂತರ್ಯಾಮಿಯಾಗಿ ತಾನೇ ನುಡಿಸುವ ನಿಯಮಗಳ ಪರಿಪಾಲನೆಯನ್ನು ಮಾಡ್ತಾ ಇದ್ದೇನೆ ಅಂತನ್ನುವ ಅನುಸಂಧಾನದೊಂದಿಗೆ ಪರಿಪಾಲನೆ ಮಾಡಿದರೆ ದೇವರ ಆದೇಶವನ್ನು ಪರಿಪಾಲನೆ ಮಾಡಿದ ಪುಣ್ಯವೂ ಆರೋಗ್ಯವೂ ಸೇರಿ ನಮಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ.
ಭಕ್ತಿ ಅನುಸಂಧಾನಗಳು ಸೇರಿದಾಗ ಅಪಾರವಾದ ಪುಣ್ಯದ ರಾಶಿಯನ್ನು ನಾವು ಸಂಪಾದನೆ ಮಾಡುವುದಕ್ಕೆ ಅವಕಾಶ ಇದೆ. ರಕ್ಷಣೆಯನ್ನು ಪರಮಾತ್ಮನಿಂದ ಪಡೆಯುವುದಕ್ಕೂ ಸಾಧ್ಯ ಇದೆ. ಎಷ್ಟೆಲ್ಲ ತರಹದ ಆಪತ್ತುಗಳಿಂದ ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕರನ್ನು ರಕ್ಷಣೆ ಮಾಡಿದ. ರಕ್ಷಣೆ ಮಾಡಿದ ಆ ಕಥೆಯನ್ನು, ಇತಿಹಾಸವನ್ನು ಶ್ರೀಮದ್ ಭಾಗವತ ಮಹಾಭಾರತಾದಿಗಳು ನಮಗೆ ತಿಳಿಸಿಕೊಟ್ಟಿವೆ. ಕಾಲಿಯನ ವಿಷದಿಂದ ದೂಷಿತವಾದ ಯಮುನೆಯ ಮಡುವನ್ನು ಕಾಲಿಯನನ್ನು ದೂರ ಕಳಿಸುವ ಮೂಲಕ ಅವನ ಹೆಡೆಗಳ ಮೇಲೆ ನರ್ತನವನ್ನು ಮಾಡಿ ರಮಣಕ ದ್ವೀಪಕ್ಕೆ ಅವನನ್ನು ಕಳಿಸಿ ಸುರಕ್ಷಿತವಾಗಿ ವಿಷದ ಬಾಧೆಯಿಂದ ತತ್ತರಿಸಿ ಹೋದ ಗೋವುಗಳನ್ನು, ಗೋಪಾಲಕರನ್ನು ರಕ್ಷಣೆ ಮಾಡಿದ ಭಗವಂತ ಗಿಡದ ರೂಪದಲ್ಲಿ, ಕರುವಿನ ರೂಪದಲ್ಲಿ, ಎತ್ತಿನ ರೂಪದಲ್ಲಿ, ಕುದುರೆಯ ರೂಪದಲ್ಲಿ, ಬಕಪಕ್ಷಿಯ ರೂಪದಲ್ಲಿ, ಬಂಡೆಯ ರೂಪದಲ್ಲಿ, ಸ್ತ್ರೀ ರೂಪದಲ್ಲಿ, ಅನೇಕ ರೀತಿಯ ವೇಷಗಳಲ್ಲಿ ಬರುವ ಆಸುರಿ ಶಕ್ತಿಗಳ ಮಾನಸಿಕ ದೈಹಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಆ ಎಲ್ಲ ಉಪಟಳಗಳನ್ನು ದೂರ ಮಾಡಿ ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ, ಎಲ್ಲ ರೋಗಗಳನ್ನು ದೂರ ಮಾಡಿದ ಭಗವಂತ ಶ್ರೀಕೃಷ್ಣ ಆ ಶ್ರೀಕೃಷ್ಣ ಅಂದು ಇದ್ದ ಇಂದು ಇಲ್ಲ ಅಂತ ಭಾವಿಸಬೇಡಿ. ಜಗದ್ವಶೇ ವರ್ತತೆ ಇದಂ ಕೃಷ್ಣಸ್ಯ ಸಚರಾಚರಂ. ದ್ಯೌಃ ಸ ಚಂದ್ರಾರ್ಕ ನಕ್ಷತ್ರಾಖಂ ದಿಶೋ ಭೂರ್ಮಹೋದಧಿಃ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ ಸ ಸುರಾಸುರ ಗಂಧರ್ವಂ ಸ ಯಕ್ಷೋರಗರಾಕ್ಷಸ. ಜಗದ್ವಶೇ ವರ್ತತೆ ಇದಂ ಕೃಷ್ಣಸ್ಯ ಸಚರಾಚರಂ. ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಭರವಸೆಯನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳ ಸಾರ ಇದು. ಅನಾದಿ ಅನಂತ ಸರ್ವತ್ರ ವ್ಯಾಪ್ತ ಸರ್ವದಾ ರಕ್ಷಕನಾಗಿ ಭಗವಂತನಿದ್ದಾನೆ. ಯಾವ ದೇಶ ಕಾಲ ಅವಸ್ಥೆಗಳಿಂದ ಭಗವಂತನಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಶಶ್ವದೇಕ ಪ್ರಕಾರನಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಇದ್ದಾನೆ,
ರಕ್ಷಣೆ ಮಾಡ್ತಾ ಇದ್ದಾನೆ. ಭಗವಂತ ಜೊತೆಗಿದ್ದಾನೆ. ಅವನ ತೋಳಿನಲ್ಲಿದ್ದೇವೆ, ಅವನ ತೊಡೆಯ ಮೇಲೆ ಇದ್ದೇವೆ. ನಮ್ಮನ್ನು ಅಪ್ಪಿಕೊಂಡಿದ್ದಾನೆ, ನಮ್ಮ ತಲೆ ಸವರ್ತಾ ಇದ್ದಾನೆ. ಚಿಂತೆ ಮಾಡಬೇಡ ಅಂತ ಮುದ್ದಿಟ್ಟು ಪ್ರೀತಿಯಿಂದ ಭಗವಂತ ನನ್ನನ್ನು ಕಾಪಾಡ್ತಾ ಇದ್ದಾನೆ ಅಂತ ಸತ್ಯವಾದ ಸಂಗತಿಯನ್ನೇ ಚಿಂತನೆ ಮಾಡಿ, ನೀನು ಮುದ್ದಿಸಿದರೆ ಮುದ್ದಹುದೋ ಈ ದೇಹ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ತಾಯಿಯಾಗಿ ಭಗವಂತ ನಮ್ಮನ್ನು ಮುದ್ದಿಡ್ತಾ ಇದ್ದಾನೆ, ತನ್ನ ತೋಳಿನಲ್ಲಿಟ್ಟುಕೊಂಡಿದ್ದಾನೆ ಅನ್ನುವುದಕ್ಕಾಗಿ ನಾವು ಬದುಕಿದ್ದೇವೆ, ಸುಖವಾಗಿದ್ದೇವೆ, ಇರ್ತೇವೆ. ಸಮುದ್ರ ಮಥನ ಕಾಲದ ದೇವತೆಗಳ ಅವಸ್ಥೆಯನ್ನು ಸ್ಮರಿಸಬೇಕು. ಮಂದರ ಪರ್ವತವನ್ನು ಎತ್ತಲು ಹೊರಟ ದೇವತೆಗಳು ಪರ್ವತವನ್ನೇ ತಮ್ಮ ಮೈಮೇಲೆ ಹಾಕಿಕೊಂಡು ಕೈ, ಕಾಲು, ತಲೆ ಎಲ್ಲವೂ ಚೂರು ಚೂರಾಗಿದೆ. ಮಹಾ ದೇವತೆಗಳ ಅವಸ್ಥೆಯೇ ಹೀಗಾದಾಗ ಯಾವ ವೈದ್ಯರಿಲ್ಲ, ಔಷಧಿಗಳಿಲ್ಲ, ಚಿಕಿತ್ಸೆ ಇಲ್ಲ. ಕೇವಲ ತನ್ನ ಕೃಪಾ ದೃಷ್ಟಿಯಿಂದಲೇ ಭಗವಂತ ಎಲ್ಲರನ್ನು ಬದುಕಿಸಿದ್ದಾನೆ. ಒಮ್ಮೆ ಪ್ರೀತಿಯಿಂದ ಪರಮಾತ್ಮ ಕಣ್ಣರಳಿಸಿ ನೋಡಿದ, ಕರುಣಾಪೂರ್ಣ ದೃಷ್ಟಿಯನ್ನು ಬೀರಿದ ದೇವತೆಗಳು ಚೇತರಿಸಿಕೊಂಡರು, ದೃಢಕಾಯರಾದರು, ವಜ್ರಾಂಗರಾದರು. ಮಂದರ ಪರ್ವತದಂತಹ ದೊಡ್ಡ ಪರ್ವತವನ್ನೇ ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಮಥನ ಮಾಡುವುದಕ್ಕೂ ಯಾವುದೇ ಆಯಾಸ ಅನಿಸಲಿಲ್ಲ. ಅಂತಹ ಶಕ್ತಿಯುತವಾದ ದೇಹವನ್ನು ಕ್ಷಣ ಮಾತ್ರದಲ್ಲಿ ತನ್ನ ಕೃಪಾದೃಷ್ಟಿಯಿಂದ ಕರುಣಿಸಿದ ಕರುಣಾಸಾಗರ ಆ ಭಗವಂತ. ಕರುಣಾಸಾಗರದೊಳಗೆ ಮುಳುಗಿದ ದೇವತೆಗಳು ಕ್ಷೀರಸಾಗರದ ಮಥನವನ್ನು ಮಾಡುವುದು ಬಹಳ ಸುಲಭವಾಯಿತು. ದೇವತೆಗಳ ರಕ್ಷಣೆಗೆ, ರೋಗಗಳ ಪರಿಹಾರಕ್ಕೆ, ಮೃತ್ಯುವಿನ ಪರಿಹಾರಕ್ಕೆ ಅನ್ನುವುದಕ್ಕೆ ಅಮೃತವನ್ನು ಸೃಷ್ಟಿ ಮಾಡಿ ಧನ್ವಂತರಿ ರೂಪದಿಂದ ಕರುಣಿಸಿದ ಸ್ವಾಮಿ. ಅದೇ ಭಗವಂತನೇ ತನ್ನ ಕೃಪಾ ದೃಷ್ಟಿಯಿಂದಲೇ ಎಲ್ಲರನ್ನೂ ಬದುಕಿಸಿ ತೋರಿಸಿದ. ಇದೇ ನಮಗೊಂದು ದೊಡ್ಡ ಸಂದೇಶ. ಔಷಧದ ಸ್ಥಾನದಲ್ಲಿ ಅಮೃತ ಇದೆ. ವೈದ್ಯನಾಗಿ ಧನ್ವಂತರಿ ಇದ್ದಾನೆ, ಭಗವಂತನಿದ್ದಾನೆ. ಔಷಧಿಯನ್ನು ಕೊಟ್ಟೇ ರೋಗವನ್ನು ಕಳೆಯುವವರು ಸಾಮಾನ್ಯ ವೈದ್ಯರಾದರೆ, ಔಷಧಿ ಇಲ್ಲದೆ ತನ್ನ ಕೃಪಾ ದೃಷ್ಟಿಯಿಂದಲೇ ರೋಗಗಳನ್ನು ಪರಿಹರಿಸಿ ರಕ್ಷಿಸುವ ಮಹಾಸಾಮರ್ಥ್ಯವನ್ನು ಪಡೆದು ತನ್ನ ಸಂಕಲ್ಪದಂತೆಯೇ ಔಷಧಿಯನ್ನೂ ನೀಡಿ ತಾನೇ ಔಷಧವನ್ನು ಸೃಷ್ಟಿ ಮಾಡಿ ಕೈಯಲ್ಲೆತ್ತಿಕೊಂಡು ಕೊಟ್ಟು ಅದನ್ನು ತೆಗೆದುಕೊಳ್ಳುವಂತೆಯೂ ಮಾಡಿ ಔಷಧದೊಳಗೂ ಇದ್ದು ತಾನೇ ರೋಗವನ್ನು ಪರಿಹಾರ ಮಾಡುವ ಮಹಾವೈದ್ಯ ಭಗವಂತನೊಬ್ಬನೇ,
ಸ್ವತಂತ್ರನಾದ ವೈದ್ಯ ಭಗವಂತನೊಬ್ಬನೇ. ಅಂತಹ ಆ ಭಗವಂತ ನಮ್ಮನ್ನು ಕಾಪಾಡಲಿ. ಧರ್ಮ ಸಾಧನವಾದ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧನವಾದ ಈ ಶರೀರವನ್ನು ರಕ್ಷಿಸಿ, ಈ ಮಾನವ ಶರೀರದಿಂದ ಮಾಡಬೇಕಾದ ಸಾಧನೆಯನ್ನು ಚೆನ್ನಾಗಿ ನಮ್ಮಲ್ಲಿ ನಿಂತು ಮಾಡಿಸಿ, ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಸಲಿ ಅಂತ ಬೇಡಿಕೊಳ್ಳೋಣ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠ್ಠಲ. ಅಪಮೃತ್ಯು ಪರಿಹರಿಸು ಅನಿಲದೇವ. ಮುಖ್ಯಪ್ರಾಣದೇವರಲ್ಲಿ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿತ್ತು ಪರಮಾತ್ಮ. ವಾಯುದೇವರ ಮೂಲಕ ಆಯು ಬಲವನ್ನೂ ನಮಗೆ ನೀಡುತ್ತಾನೆ, ಆಯುಷ್ಯವನ್ನೂ ನೀಡುತ್ತಾನೆ, ಶಕ್ತಿಯನ್ನು ಕೊಡುತ್ತಾನೆ, ಅಮೃತತ್ವವನ್ನು ಕೊಡುತ್ತಾನೆ. ಅಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತ ಆರೋಗ್ಯವನ್ನು, ಶಕ್ತಿಯನ್ನು ನೀಡಿ ಮೋಕ್ಷ ಸಾಧನೆಯನ್ನು ನಮ್ಮಿಂದ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ರಕ್ಷಣೆ ಮಾಡ್ತಾನೆ ಅಂತನ್ನುವ ಪರಿಪೂರ್ಣವಾದ ವಿಶ್ವಾಸವನ್ನಿಡೋಣ. ಬದುಕಿದ್ದೇವೆ, ಆ ಭಗವಂತನ ರಕ್ಷಣೆ ಪ್ರತಿ ಕ್ಷಣದಲ್ಲಿ ಇದೆ. ಅನಂತ 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 ರೂಪಗಳಿಂದ, ಅನಂತ ಮಾರ್ಗಗಳಿಂದ ಆ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಮಗದು ಗೊತ್ತಿಲ್ಲ. ನನ್ನ ಬದುಕಿಗೆ ಏನೆಲ್ಲ ಬೇಕು, ಎಷ್ಟೆಲ್ಲ ನನ್ನ ಶರೀರದಲ್ಲಿ ನಡೆಯಬೇಕು ಅಂತ ನನಗೇ ಗೊತ್ತಿಲ್ಲ. ಆದರೆ ನನ್ನನ್ನು ಬದುಕಿಸಬೇಕು ಅಂತನ್ನುವ ಪ್ರೀತಿಯ ತಂದೆ ತಾಯಿಯಾದ ಆ ಭಗವಂತನಿಗೆ ಗೊತ್ತು. ನಾನು ತಿಳಿಯಲೇಬೇಕು, ತಿಳಿದು ಕೇಳಲೇಬೇಕು, ಕೇಳಿದಾಗ ಬೇಡಿದಾಗ ಕಾಡಿದಾಗಲೇ ಕೊಡೋಣ ಅಂತ ಕಾಯ್ದವನಲ್ಲ. ಕಾರುಣ್ಯದ ಧಾರೆಯ ಅಭಿಷೇಕವನ್ನು ಮಾಡಿ ತಾಯಿ ಮಗುವಿಗೆ ಎಣ್ಣೆ ಹಚ್ಚಿ ಎರೆದರೆ ತನ್ನ ಕಾರುಣ್ಯ ಹಚ್ಚಿ ಎರೆದ ತಾಯಿ, ಆ ಮಹಾತಾಯಿ ಭಗವಂತ. ಕೇವಲ ತನ್ನ ಪಾದದ ಸ್ಪರ್ಶದಿಂದ, ಹಸ್ತದ ಸ್ಪರ್ಶದಿಂದ ತ್ರಿವಕ್ರಿಗೆ ಉತ್ತಮವಾದ ಸುಂದರವಾದ ದೇಹವನ್ನು ಕರುಣಿಸಿದ ಸ್ವಾಮಿ. ಆ ಪರಮಾತ್ಮನ ಪಾದ, ಆ ಭಗವಂತನ ಹಸ್ತ ನನ್ನ ತಲೆಯ ಮೇಲಿದೆ. ಯಾವ ಶ್ರೀರಾಮಚಂದ್ರ ಕೇವಲ ತನ್ನ ಹಸ್ತದ ಸ್ಪರ್ಶದಿಂದ ಲಕ್ಷ್ಮಣನ ಎಲ್ಲ ಗಾಯಗಳನ್ನು ಮಾಯವಾಗುವಂತೆ ಮಾಡಿದ. ಎಲ್ಲ ಅವತಾರಗಳಲ್ಲಿಯೂ ಭಗವಂತ ತನ್ನ ಈ ಲೀಲೆಯನ್ನು ತೋರಿಸ್ತಾನೆ. ಕೇವಲ ತನ್ನ ಹಸ್ತಸ್ಪರ್ಶದಿಂದ, ತನ್ನ ಕೃಪಾದೃಷ್ಟಿಯಿಂದಲೂ
ರಕ್ಷಣೆ ಮಾಡಿದ್ದಾನೆ ಲಕ್ಷ್ಮಣನನ್ನು, ಕಪಿಗಳನ್ನು. ಗಂಧಮಾದನ ಪರ್ವತವನ್ನು, ಸಂಜೀವಿನಿ ಮೊದಲಾದ ಔಷಧಿಗಳನ್ನು ತಂದು ಆ ಮೂಲಕವಾಗಿ ಕಪಿಗಳನ್ನು ಬದುಕಿಸುವುದಕ್ಕೆ ಹನುಮಂತ ದೇವರಿಗೆ ಆದೇಶವನ್ನು ಮಾಡಿದವನೂ ಭಗವಂತ. ಸತ್ಯ ಸಂಕಲ್ಪ, ನಾನಾ ಮಾರ್ಗಗಳು ಪರಮಾತ್ಮನಿಗೆ. ಅಂತಹ ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ, ಧನ್ವಂತರಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿ. ಬಾಹ್ಯವಾದ ದೈಹಿಕವಾದ ರೋಗಗಳ ಪರಿಹಾರ ಮಾತ್ರವಲ್ಲ, ಮಾನಸಿಕವಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಆ ರೋಗಗಳನ್ನು ದೇವರು ದೂರ ಮಾಡಲಿ. ಈ ರೋಗಗಳಿಗಿಂತಲೂ ದೊಡ್ಡ ರೋಗಗಳು ತಾತ್ಕಾಲಿಕವಾದ ದೈಹಿಕವಾದ ಸ್ವಾಸ್ಥ್ಯವನ್ನು ಮಾತ್ರ ಹದಗೆಡಿಸದಂತೆ ಮಾನಸಿಕ ಸ್ವಾಸ್ಥ್ಯವನ್ನೇ ಹದಗೆಡಿಸಿ ಮೋಕ್ಷ ಸಾಧನೆಯನ್ನೇ ತಡೆಯುವ ಮಹಾರೋಗಗಳು ಕಾಮಕ್ರೋಧಾದಿ ರೋಗಗಳು. ಆ ರೋಗಗಳನ್ನು ಪರಿಹಾರ ಮಾಡಲಿ ಭಗವಂತ. ನಿರಾಮಿಣಃ ಅಂತ ವೇದದಲ್ಲಿ ಒಂದು ಮಾತನ್ನು ಕೇಳುತ್ತೇವೆ. ರಾಮನ ಧ್ಯಾನವನ್ನು ಮಾಡುವವರು ಅವರು ರಾಮಿಗಳು, ಮಾಡದವರು ನಿರಾಮಿಗಳು. ನಿರಾಮಿಗಳಿಗೆ, ಭಗವಂತನ ಭಜನೆಯನ್ನು ಮಾಡದವರಿಗೆ ಎಂದಿಗೂ ಸುಖವಾಗುವುದಿಲ್ಲ. ಯಾರು ರಾಮಿಗಳು, ರಾಮನನ್ನು ಭಜಿಸುವವರೋ, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವವರೋ ಅಂಥವರನ್ನು ಭಗವಂತ ರಕ್ಷಣೆ ಮಾಡುತ್ತಾನೆ. ಹೀಗಾಗಿ ನಾವು ಮಾರಿ ಕಳೆದುಕೊಳ್ಳಬೇಕಾದರೆ ರಾಮೀ ಆಗಬೇಕು. ರಾಮೀ ಆದರೆ ಮಾರಿ ದೂರ ಹೋಗುತ್ತೆ. ಈ ಮಹಾಮಾರಿ ದೂರ ಹೋಗುವುದು ಮಾತ್ರ ಅಲ್ಲ, ಮಾರಿ, ಮಹಾಮಾರಿ, ಮಾರ ಅಂದರೆ ಕಾಮ, ಮದನೋ ಮನ್ಮಥೋ ಮಾರಹ. ಆ ಮಾರಿ, ಮಹಾಮಾರಿ, ಕಾಮದ, ಕ್ರೋಧದ, ಲೋಭದ, ಮೋಹದ ಈ ಎಲ್ಲ ಮಾರದ ದೋಷಗಳು. ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಅಂತಹ ಮಹಾಮಾರಿ ಕಾಮಕ್ರೋಧಾದಿ ದೋಷಗಳು, ಈ ಮಹಾಮಾರಿ ದೈಹಿಕವಾದ ರೋಗಗಳು, ರೋಗಾಣುಗಳು, ವೈರಾಣುಗಳು, ಇವುಗಳೆಲ್ಲವನ್ನು ನಾವು ರಾಮಿಯಾಗಿ ಅದಕ್ಕೆ ಎದುರು ನಿಂತು ಶ್ರೀರಾಮಚಂದ್ರನ ಭಕ್ತರಾಗಿ, ದಾಸರಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡಿ ಕಳೆದುಕೊಳ್ಳೋಣ. ಧಿಯೋ ಯೋನಃ ಪ್ರಚೋದಯಾತ್. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ. ಪ್ರತಿದಿನವೂ ಪ್ರತಿಕ್ಷಣವೂ ನಮ್ಮ ಬುದ್ಧಿಯನ್ನು ಶೋಧನ ಮಾಡಲಿ, ಶುದ್ಧಗೊಳಿಸಲಿ, ಪವಿತ್ರಗೊಳಿಸಲಿ, ಸದ್ಬುದ್ಧಿಯನ್ನು ಕೊಡಲಿ ಪರಮಾತ್ಮ ವಾಯುದೇವರು.
ಅಂತಹ ಶುದ್ಧವಾದ ಬುದ್ಧಿಯನ್ನು ಕೊಟ್ಟು ತನ್ನ ಚಿಂತನವನ್ನು ಮಾಡುವ ಯೋಗವನ್ನು ಭಗವಂತ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಅತಿಯಾದ ಹಣದ ಆಶೆ ಬೇಡ. ಬದುಕುವುದಕ್ಕೆ, 4 ಜನರಿಗೆ ಉಪಕಾರ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಭೋಗದಲ್ಲಿ ಆಸಕ್ತನಾಗಿ ವ್ಯಕ್ತಿ ತಾನೇ ಹಾಳಾಗುವುದಕ್ಕೆ ಬೇಕಾದ ಹಣ ಇದು ಬೇಡ. ಮನುಷ್ಯನ ಆಧ್ಯಾತ್ಮಿಕವಾದಂತಹ ಜೀವನವನ್ನೇ ಹಾಳು ಮಾಡಿ ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿ ಹೆಣ ಆಗುವಂತೆ ಮಾಡುವ ಹಣ ಬೇಡ. ಸಾಧನೆಗೆ ದಾರಿಯಾಗುವ ಸಂಪತ್ತಿರಲಿ. ಪರಸ್ತ್ರೀಯರನ್ನು, ಪರಪುರುಷರನ್ನು ದುಷ್ಟ ದೃಷ್ಟಿಯಿಂದ ಕಣ್ಣೆತ್ತಿ ನೋಡುವ ಪ್ರವೃತ್ತಿ ಬೇಡ. ಆತ್ಮ ಸಂಯಮವನ್ನು, ಮನಸ್ಸಂಯಮವನ್ನು ಕೊಟ್ಟು ನಿನ್ನ ಚಿಂತನ ಮಾಡುವ ಸೌಭಾಗ್ಯವನ್ನು ಕರುಣಿಸು. ಹಿತ ಹೇಳುವ, ಸನ್ಮಾರ್ಗ ತೋರುವ ಹಿತೈಷಿಗಳ ಬಗ್ಗೆ, ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಕ್ರೋಧ ಬೇಡ. ತಿಳಿಯದೆ ತಪ್ಪು ಮಾಡುವ ಮಕ್ಕಳ ಮೇಲೆ ತಿದ್ದುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ರೋಧ ಇರಲಿ. ಕ್ರೋಧಾಗ್ನಿಯಲ್ಲಿ ತನ್ನನ್ನೇ ತಾನು ಭಸ್ಮ ಮಾಡಿಕೊಳ್ಳುವ ಮೌಢ್ಯ ಬೇಡ. ಸಜ್ಜನರನ್ನು ಸನ್ಮಾರ್ಗದಲ್ಲಿ ತರುವುದಕ್ಕೆ ಉಪಯೋಗವಾಗುವಷ್ಟು ಕ್ರೋಧ ಮಾತ್ರ ಇರಲಿ. ಅತಿಯಾದ ಲೋಭ ಬೇಡ. ಹಣದ ಲೋಭವೂ ಬೇಡ, ಕೀರ್ತಿಯ ಲೋಭವೂ ಬೇಡ. ತನಗೆ ಸಲ್ಲದ ಯಾವ ವಸ್ತುಗಳ ಬಗ್ಗೆಯೂ ಲೋಭ ಬೇಡ. ಯಾವುದರಿಂದ ತನಗೆ ಹಿತ ಅಂತಹ ಸಾತ್ವಿಕವಾದ ವಸ್ತುಗಳ ಬಗ್ಗೆ ಲೋಭ ಇರಲಿ. ಪುಣ್ಯದ ಲೋಭ ಇರಲಿ, ವೈರಾಗ್ಯದ ಲೋಭ ಇರಲಿ, ನಿಸ್ಪೃಹತೆಯ ಲೋಭ ಇರಲಿ. ಸ್ವತಂತ್ರನಾದ ಸರ್ವೋತ್ತಮನಾದ ಶ್ರೀಹರಿಯ ಸ್ವಾತಂತ್ರ್ಯವನ್ನು, ರಮಾಬ್ರಹ್ಮಾದಿ ದೇವತೆಗಳ ಒಡೆತನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಪಾರತಂತ್ರ್ಯವನ್ನು ತಿಳಿದು ವಿನೀತನಾಗಿ ನಡೆಯುವ ಪ್ರವೃತ್ತಿ ಇರಲಿ. ಅಹಂಕಾರ ಬೇಡ. ಸಣ್ಣ ಮಗುವನ್ನು ಆರಂಭ ಮಾಡಿಕೊಂಡು ಯಾವುದೇ ವ್ಯಕ್ತಿಯಲ್ಲಿ ಏನೇ ಸದ್ಗುಣಗಳಿದ್ದರೂ ಪ್ರೀತಿಯಿಂದ ಕಂಡು ಆನಂದ ಪಡುವಂತಹ ವಿಶಾಲ ಹೃದಯವನ್ನು ಕರುಣಿಸು. ಮಾತ್ಸರ್ಯ ಬೇಡ. ನಾನೊಬ್ಬ ಗುಣವಂತನಾಗಬೇಕು, ನನ್ನಂತೆ ಯಾರೂ ಬೇಡ ಅನ್ನುವ ಕುಬುದ್ಧಿ ಬೇಡ. ಎಲ್ಲರೂ ಗುಣವಂತರಾಗಲಿ. ಗುಣವಂತರಾಗಿದ್ದಾರೆ ಸ್ವಾಮಿ ನಿನ್ನ ಅನುಗ್ರಹದಿಂದ. ಮಹಾಗುಣವಂತರು ಜಗತ್ತಿನಲ್ಲಿದ್ದಾರೆ, ಬಹು ರತ್ನಾವಸುಂಧರ. ಅವರನ್ನು ಕಂಡು ಹಿರಿ ಹಿಗ್ಗಿ ಆ ಎಲ್ಲ ಗುಣಗಳನ್ನು ಪ್ರೇರಿಸುವ, ಪ್ರಚೋದಿಸುವ ಅನಂತ ಗುಣನಾದ ನಿನ್ನ ಮಹಾಮಹಿಮೆಯನ್ನೂ ಕಂಡು ನಿನ್ನ ಪ್ರೀತಿಯ ಮಕ್ಕಳಾದ ಆ ಎಲ್ಲ ವ್ಯಕ್ತಿಗಳ ವೈಭವವನ್ನು ಕಂಡು ಆನಂದ ಪಡುವ ಯೋಗವನ್ನು ಕರುಣಿಸು. ಅದೆಂತಹ ಲೋಭ!
ತಾನು ತನ್ನ ಕರ್ತವ್ಯವನ್ನು ಮಾಡಲೇಬೇಕು ಅಂತನ್ನುವ ಪ್ರಜ್ಞೆ ಇದ್ದರೂ ಅದಕ್ಕಾಗಿ ಇನ್ನೊಬ್ಬರಿಂದ ಹಣ ಪಡೆದುಕೊಂಡು ಲಂಚವನ್ನು ಪಡೆದು ಹಣ ಕಿತ್ತಿಕೊಂಡು ಅವರ ಜೀವನವನ್ನು ಹಾಳು ಮಾಡಿ ತಾನು ಸುಖ ಪಡೆಯಬೇಕೆಂಬ ಲೋಭ, ಇದೆಂತಹ ಲೋಭ! ಅನ್ಯಾಯದಿಂದ ಅಳಿಸಿ ಪರರನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ, ನೆಚ್ಚದಿರಿ ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯವೆಚ್ಚರಿಕೆ. ಇನ್ನೊಬ್ಬರನ್ನು ಅಳಿಸಿ ಕಾಡಿ ಬೇಡಿ ಪಡೆದ ಹಣದಿಂದ ಶ್ರೀಮಂತನಾದರೆ ತಾನು, ತನ್ನ ಮಕ್ಕಳು, ತನ್ನ ಪರಿವಾರ ಬಹಳ ಸುಖಿಯಾಗಿರುತ್ತೇವೆ ಅಂತನ್ನುವುದು ಭ್ರಮೆ. ಎಷ್ಟು ಅಳಿಸಿ ಪರರನ್ನು ಧನವನ್ನು ಗಳಿಸ್ತಾನೋ ಅದರ 10ರಷ್ಟು ಅತ್ತು ಕರೆದು ಜೀವನವನ್ನು ಹಾಳು ಮಾಡಿಕೊಳ್ತಾನೆ, ತಾನೂ ಹಾಳಾಗ್ತಾನೆ. ಯಾರಿಗಾಗಿ ತಾನು ಹಣವನ್ನು ಗಳಿಸಿದ್ದಾನೆ ಅವರನ್ನೂ ಹಾಳು ಮಾಡ್ತಾನೆ. ಸರ್ವನಾಶವಾಗುವುದು ಪ್ರತ್ಯಕ್ಷ ಕಾಣುತ್ತೆ, ಶಾಸ್ತ್ರವೂ ಹೇಳುತ್ತೆ. ಎಂದಿಗೂ ಅನ್ಯಾಯದ ಅಧರ್ಮದ ಹಣ ಮನುಷ್ಯನಿಗೆ ಹಿತ ಮಾಡೋದಿಲ್ಲ. ಅಂತಹ ಯಹ ಅರ್ಥೇ ಶುಚಿ ಸ ಶುಚಿ. ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡುವ ಲೋಭ ಬೇಡ. ಅನ್ಯಾಯದಿಂದ ಸಂಪಾದನೆ ಮಾಡಿ ಧರ್ಮ ಕಾರ್ಯಗಳನ್ನು ಮಾಡ್ತೇನೆ, ಮಾಡಿದ ಅನ್ಯಾಯವನ್ನು ಮುಚ್ಚಿ ಹಾಕ್ತೇನೆ ಅಂತ ಜನರಿಗೆ ಹೇಳಬಹುದು, ಜನಾರ್ದನನಿಗೆ ಹೇಳಲು ಸಾಧ್ಯ ಇಲ್ಲ. ಜನಾರ್ದನ ಒಪ್ಪೋದಿಲ್ಲ. ನೀನೊಪ್ಪುವ, ನಿನಗೆ ಪ್ರೀತಿಯಾಗುವ ರೀತಿಯಲ್ಲಿ ನ್ಯಾಯದಿಂದ ಸಂಪಾದನೆ ಮಾಡಿ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಸಜ್ಜನರ ಉಪಕಾರಕ್ಕಾಗಿ, ದೇವರ ಸೇವೆಗಾಗಿ ಸದ್ವಿನಿಯೋಗ ಮಾಡುವ ಸದ್ಬುದ್ಧಿಯನ್ನು ನೀಡು. ಇಂತಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಮಹಾಮಾರಿಯನ್ನು, ದೈಹಿಕವಾಗಿ ಪೀಡಿಸುವ ಮಹಾಮಾರಿಯನ್ನು ದೂರ ಮಾಡು. ಈ ಎಲ್ಲ ಮಹಾಮಾರಿಗಳಿಗೆ ಪ್ರೇರಕಳಾಗಿರುವ ಆ ದುರ್ಗೆ ನಿನ್ನ ಮಡದಿ, ಅವಳಿಗೆ ಆದೇಶ ಮಾಡು. ಎಲ್ಲ ಸಜ್ಜನರನ್ನು ಭಕ್ತರನ್ನು ಕಾಪಾಡುವುದಕ್ಕೆ. ಆಪತ್ತು ಬಂದಾಗ ನಿನ್ನನ್ನು ಒದರಿಕೊಳ್ಳುವುದೊಂದೇ ಗೊತ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹೇಗೆ ನನ್ನನ್ನು ರಕ್ಷಣೆ ಮಾಡಬೇಕು ನಿನಗೆ ಗೊತ್ತು ಸ್ವಾಮಿ. ನಿನ್ನನ್ನು ಕರೆಯುವುದೊಂದೇ ನನಗೆ ಗೊತ್ತು. ನನ್ನ ಸಮಸ್ಯೆಗಳನ್ನು ಕಳೆಯುವುದೆಲ್ಲ ನಿನಗೆ ಗೊತ್ತು. ಅನಂತ ಅನಂತ ಉಪಕಾರಗಳನ್ನು ಸರ್ವದಾ ಮಾಡುವ, ನಿನ್ನ ಅಲ್ಪವಾದ ಅನುಸಂಧಾನವನ್ನಾದರೂ ಮಾಡಿ ಭಕ್ತಿಯನ್ನು ಮಾಡುವ, ಸಚ್ಛಾಸ್ತ್ರಗಳನ್ನು ಓದುವ, ಪರೋಪಕಾರವನ್ನು ಮಾಡುವ, ಸಮಾಜದಲ್ಲಿ ಅಂತರ್ಯಾಮಿಯಾಗಿರುವ ನಿನ್ನ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸು, ಜ್ಞಾನವನ್ನು ನೀಡು, ಕರಾವಲಂಬನ ಕೊಟ್ಟು ಉದ್ಧಾರ ಮಾಡು ಎಂಬುದಾಗಿ ಭಕ್ತಿಯಿಂದ ಭಗವಂತನನ್ನು ಸ್ಮರಿಸ್ತಾ ಪ್ರಾರ್ಥನೆ ಮಾಡ್ತಾ ಜಪಯಜ್ಞದ ಸಮರ್ಪಣೆಯನ್ನು ಭಗವಂತನ ಅಡಿದಾವರೆಗಳಲ್ಲಿ ಶ್ರದ್ಧೆಯಿಂದ ಮಾಡಿ, ದೇವರಿದ್ದಾನೆ, ಸರ್ವತೋಮುಖನಾಗಿ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದಾನೆ. ಅನಂತ ಹಸ್ತಗಳಿಂದ
ಎಲ್ಲ ಆಪತ್ತುಗಳನ್ನು ದೂರ ಮಾಡಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ರಾಮಃ ಪುರಸ್ತಾತ್ ಪರತೋಪಿ ರಾಮಃ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈ ಅನಂತೈರಿತಿ ವಿಶ್ವರೂಪಃ ನಿಘ್ನನ್ ಅರಾತೀನ್ ವಿರರಾಜ ರಾಮಃ. ಅನಂತ ರೂಪಗಳಿಂದ ಪರಮಾತ್ಮ ನಮ್ಮ ಎಲ್ಲ ಆಪತ್ತುಗಳನ್ನು ಕಳೆದು ರಕ್ಷಣೆ ಮಾಡ್ತಾನೆ. ಸಕಲ ಭಗವದ್ಭಕ್ತರಿಗೂ ಸಜ್ಜನರಿಗೂ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ, ಸಕಲ ಗುರುಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ವಂಶರಾಮದೇವರು ಪ್ರಸನ್ನ ವಿಠ್ಠಲದೇವರು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಿ ಮೋಕ್ಷ ಸಾಧನೆಯನ್ನು ಮಾಡಿಸ್ತಾ ಈ ಮೋಕ್ಷ ಸಾಧನೆಗೆ ಅಡ್ಡಿಯಾದ ಮಹಾಮಾರಿಯನ್ನು ದೂರ ಮಾಡಿ ನಮ್ಮೆಲ್ಲರನ್ನು ಮಹಾರಾಮಿಯನ್ನಾಗಿ ಪರಮಾತ್ಮ ಮಾಡಲಿ, ರಾಮಭಕ್ತರನ್ನಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.